ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋಭಾ ಪ್ರಭಾಕರ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನೀವು ನಮ್ಮ ವಿಡಿಯೋಗಳಿಗೆ ಹೀಗೆ ಸತತವಾದ ಪ್ರೋತ್ಸಾಹನ ನೀಡ್ತಾ ಇರಿ. ನಾವು ನಿಮಗೆ ಒಳ್ಳೆ ಕಂಟೆಂಟ್ನ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ನೀಡುವ ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ ನಾವು ಇವತ್ತಿನ ವಿಡಿಯೋಗೆ ಹೋಗೋಣ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಮಾಸಿಕ ಪೆನ್ಷನ್ 3,000 ಸರ್ಕಾರದಿಂದ ನೀಡಲಾಗುತ್ತೆ. ಈ ಪೆನ್ಷನ್ ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ನೀಡ್ತೀನಿ. ನಿಮ್ಮ ಮನೆ ಹತ್ರ ಇಲ್ಲ ನಿಮಗೆ ತಿಳಿದಿರೋ ಯಾರೆಲ್ಲ ರೈತರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಯಾರು ಮೊದಲ ಸರಿ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಅವರ ಹೊಲದಲ್ಲಿ ಕಷ್ಟಪಟ್ಟು ದುಡಿತಿರೋ ರೈತರಿಗೆ ಅವರ ವಯಸ್ಸಾದ ಕಾಲದಲ್ಲಿ, ಅವರ ಕೊನೆಯ ಕಾಲಗಳಲ್ಲಿ ಅವರಿಗೆ ಕಷ್ಟಪಟ್ಟು ದುಡಿಯೋಕೆ ಶಕ್ತಿನೇ ಇರಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಆರ್ಥಿಕವಾಗಿಯೂ ದುರ್ಬಲರಾಗಿರ್ತಾರೆ, ಮತ್ತೆ ಅವರ ದೇಹದ ಶಕ್ತಿಯು ಕುಂದಿರುತ್ತೆ. ಆ ರೀತಿ ಇರುವಾಗ ಅವರಿಗೆ ಒಂದು ಆರ್ಥಿಕ ನೆರವು ನೀಡಲು ಸರ್ಕಾರ ಈ ಯೋಜನೆಯನ್ನ ಕೈಗೊಂಡಿದೆ. ಆ ಯೋಜನೆಯ ಹೆಸರೇ ಕಿಸಾನ್ ಮನ್ ಧನ್ ಯೋಜನೆ. ಈ ಕಿಸಾನ್ ಮನ್ ಧನ್ ಯೋಜನೆಯಲ್ಲಿ ಪ್ರತಿ ತಿಂಗಳು ರೈತರಿಗೆ 3,000 ರೂಪಾಯಿ ಪೆನ್ಷನ್ ಆಗಿ ನೀಡಲಾಗುತ್ತದೆ. ತುಂಬಾ ಜನ ಯಾರೆಲ್ಲ ಗವರ್ಮೆಂಟ್ ಕೆಲಸದಲ್ಲಿ ವರ್ಕ್ ಮಾಡ್ತಿದಾರೋ ಅವರಿಗೆ ಪೆನ್ಷನ್ ಸಾಮಾನ್ಯವಾಗಿ ಬರುತ್ತೆ. ಆದ್ರೆ ಈ ರೈತರಿಗೆಲ್ಲ ಪೆನ್ಷನ್ ಹೇಗ್ ಬರುತ್ತೆ, ಅವರಿಗೆಲ್ಲ ಪೆನ್ಷನ್ ಯಾರು ಕೊಡ್ತಾರೆ, ಅವರಿಗೆಲ್ಲ ಒಂದು ಸಂದರ್ಭ ನೀಡಬೇಕು ಅಂತಾನೆ ಸರ್ಕಾರ ಈ ರೀತಿಯಾದ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ರೈತರಿಗೂ ಸಹ ಪ್ರತಿ ತಿಂಗಳು ಅವರಿಗೆ ಪೆನ್ಷನ್ ಬರುತ್ತೆ. ಈ ಕಿಸಾನ್ ಮನ್ ಧನ್ ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿರುವ ಒಂದು ಯೋಜನೆ ಆಗಿದೆ. ಈ ಯೋಜನೆಯಡಿ ಈಗಾಗಲೇ ಸಾವಿರಾರು ಲಕ್ಷಾನುಗಟ್ಟಲೆ ರೈತರು ಅಪ್ಲೈ ಮಾಡಿ ಅವರು ಪ್ರತಿ ತಿಂಗಳು ಪೆನ್ಷನ್ ನ ಪಡಿತಾ ಇದ್ದಾರೆ. ಕಿಸಾನ್ ಮನ್ ಧನ್ ಯೋಜನೆಯು ಸೆಪ್ಟೆಂಬರ್ 12, 2019ರಲ್ಲಿ ಜಾರಿಗೆ ಬಂದಿದ್ದು, ಇದರಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಆರ್ಥಿಕ ನೆರವನ್ನ ಪ್ರತಿ ತಿಂಗಳು ಪಡ್ಕೊಂತ ಇದ್ದಾರೆ. ಮತ್ತೆ ಈ ಯೋಜನೆಯಲ್ಲಿ ಇರುವ ಇನ್ನೊಂದು ಪ್ರಯೋಜನ ಏನು ಅಂದ್ರೆ, ಈ ರೀತಿ ಪೆನ್ಷನ್ ಪಡಿತಿರೋ ರೈತರು ಏನಾದ್ರೂ ಮೃತಪಟ್ರೆ ಆ ಪೆನ್ಷನ್ ಅಮೌಂಟ್ 3,000ದಲ್ಲಿ 1,500 ಬಂದು ಅವರ ಪತ್ನಿಗೆ ಪ್ರತಿ ತಿಂಗಳು ಪೆನ್ಷನ್ ಆಗಿ ನೀಡಲಾಗುತ್ತೆ. ಅದರಿಂದ ಅವರ ಒಂದು ನಾಮಿನಿಗೂ ಸಹ ಈ ಪೆನ್ಷನ್ ದುಡ್ಡು ಹೋಗಿ ಸೇರುತ್ತೆ. ಹಾಗಿದ್ರೆ ಈ ಪೆನ್ಷನ್ ಯೋಜನೆಗೆ ಯಾರೆಲ್ಲ ಅರ್ಹರು ಅಂದ್ರೆ, ಅರ್ಜಿದಾರರು 18ರಿಂದ 40 ವಯಸ್ಸಿನವರಾಗಿದ್ರೆ ಅವರು ಈ ಪೆನ್ಷನ್ ಯೋಜನೆಗೆ ಅಪ್ಲೈ ಮಾಡಬಹುದು. ಆಗ ಅಪ್ಲೈ ಮಾಡಿದ್ಮೇಲೆ ಅವರ 60 ವಯಸ್ಸು ಮುಗಿದ ನಂತರ ಅವರಿಗೆ ಪ್ರತಿ ತಿಂಗಳು ಪೆನ್ಷನ್ ಸಿಗುತ್ತೆ. ಆ ರೀತಿ ಪೆನ್ಷನ್ ಸಿಗ್ಬೇಕು ಅಂದ್ರೆ ಅವರು ಒಂದು ನಿರ್ದಿಷ್ಟವಾದ ಅಮೌಂಟ್ ನ ಪ್ರತಿ ತಿಂಗಳು ಅವರ 18 ವಯಸ್ಸಿನಿಂದ ಪೇ ಮಾಡ್ತಾ ಬರಬೇಕು. ಇಲ್ಲ ಅವರು 40 ವಯಸ್ಸೊಳಗೆ ಯಾವಾಗಾದ್ರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ರೆ ಆ ವಯಸ್ಸಿನಿಂದ ಅವರು ಅವರ 60ನ ವಯಸ್ಸಿನವರೆಗೂ ಒಂದು ನಿರ್ದಿಷ್ಟವಾದ ಅಮೌಂಟ್ ನ ಪೇ ಮಾಡ್ತಾ ಬರಬೇಕು. ಅದು ಎಷ್ಟು ಅಮೌಂಟ್ ಅಂದ್ರೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಅವ್ರು ಏನಾದ್ರು 18 ವಯಸ್ಸಿನವರು ಆಗಿದ್ರೆ ಅವರು ಪ್ರತಿ ತಿಂಗಳು 55 ರೂಪಾಯಿ ಅಮೌಂಟ್ ನ ಅವರ ಬ್ಯಾಂಕ್ಗೆ ಪೇ ಮಾಡ್ತಾ ಬಂದ್ರೆ, ಈ ಕಿಸಾನ್ ಮನ್ ಧನ್ ಯೋಜನೆ ಅಡಿ ಓಪನ್ ಮಾಡಿರುವ ಅಕೌಂಟ್ಗೆ ಅವರು ಪ್ರತಿ ತಿಂಗಳು 55 ರೂಪಾಯಿನ ಪೇ ಮಾಡ್ತಾ ಬಂದ್ರೆ ಅವರು 60 ವರ್ಷ ಮುಗಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಅವರಿಗೆ ಪೆನ್ಷನ್ ಆಗಿ ನೀಡಲಾಗುತ್ತದೆ. ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಂದ್ರೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಏನು ಅಂದ್ರೆ, ಮೊದಲನೇದಾಗಿ ಅವರ ಆಧಾರ್ ಕಾರ್ಡ್ ಬೇಕು, ಅವರ ಆದಾಯ ಪ್ರಮಾಣ ಪತ್ರ ಬೇಕು, ಅವರ ಜಾತಿ ಪ್ರಮಾಣ ಪತ್ರ ಬೇಕು, ಕೃಷಿ ಭೂಮಿ ಪ್ರಮಾಣ ಪತ್ರ ಬೇಕು, ಮತ್ತು ಅವರ ವಯಸ್ಸಿನ ಪ್ರಮಾಣ ಪತ್ರ ಬೇಕು, ಮತ್ತೆ ಅವರ ನಿವಾಸ ಪ್ರಮಾಣ ಪತ್ರ ಬೇಕು, ನಂತರ ಅವರ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ಬೇಕು, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು, ನಂತರ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಅವರು ಈ ಯೋಜನೆಗೆ ಅಪ್ಲೈ ಮಾಡಕ್ಕೆ ಸಾಧ್ಯ. ಈಗ ಯಾರೆಲ್ಲ ಈ ಯೋಜನೆಯಡಿ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ದಾರೋ ಅವರು ಕಿಸಾನ್ ಮನ್ ಧನ್ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಅಲ್ಲಿ ಆ ಪೂರ್ತಿ ಅಪ್ಲಿಕೇಶನ್ ನ ಫಿಲ್ ಮಾಡಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು. ಸಬ್ಮಿಟ್ ಮಾಡಿದಾಗ ಅವರು ಈ ಯೋಜನೆಗೆ ಎನ್ರೋಲ್ ಆಗಬಹುದಾಗಿದೆ. ಸ್ನೇಹಿತರೆ, ಇದುವರೆಗೂ ನಾನು ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಕೊಂತೀನಿ. ನೀವು ನಿಮ್ಗೆ ಗೊತ್ತಿರೋರು ಯಾರಾದ್ರೆ ರೈತರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೆ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ. ಅವ್ರೇನಾದ್ರೆ ಪೆನ್ಷನ್ಗೆ ಅಪ್ಲೈ ಮಾಡ್ಬೇಕು ಅಂತಿದ್ರೆ ಅವರು ಈ ಕಿಸಾನ್ ಮನ್ ಧನ್ ಯೋಜನೆಗೆ ಹತ್ರ ಇರೋ ಬ್ಯಾಂಕ್ ಹೋಗಿ ಅವರು ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಆನ್ಲೈನ್ ಮೂಲಕನೂ ಅವರು ಅಪ್ಲಿಕೇಶನ್ ಹಾಕೊಬಹುದು. ಅವ್ರಿಗೆಲ್ಲ ಈ ರೈತರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.